ನಮಸ್ಕಾರ ಎಲ್ರಿಗೂ. ಬನ್ನಿ ಇವತ್ತು ನಾನು ಅಮೆಝಾನಲ್ಲಿ ಪ್ಲ್ಯಾಂಟ್ಗಳನ್ನು ತರಿಸಿದ್ದೀನಿ. ಯಾವ್ಯಾವ ಪ್ಲ್ಯಾಂಟ್ಗಳನ್ನು ತರಿಸಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಅದರ ಜೊತೆಗೆ ಈ ಪ್ಲ್ಯಾಂಟ್ಗಳು ಔಟ್ಡೋರಾ ಅಥವಾ ಇಂಡೋರಾ ಮತ್ತು ಅದರ ಕೇರಿಂಗ್ ಟಿಪ್ಸನ್ನು ಹೇಳ್ತೀನಿ. ಇಲ್ಲಿ ನೋಡಿ, ಈ ಪ್ಯಾಕಿಂಗನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ಲ್ಯಾಂಟ್ ಯಾವುದೇ ಥರ ಡ್ಯಾಮೇಜ್ ಆಗದ ಹಾಗೆ ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ನೋಡಿ, ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿದೆ. ಹೆಲ್ದಿ ಪ್ಲ್ಯಾಂಟ್ ಕಳಿಸಿದ್ದಾರೆ. ಈ ಪ್ಲ್ಯಾಂಟು ಅಷ್ಟೇನು ಚಿಕ್ಕದಾಗಿಲ್ಲ, ಸ್ವಲ್ಪ ದೊಡ್ಡದೇ ಇದೆ, ಮೀಡಿಯಮ್ ಸೈಜ್. ಪ್ಲಾಸ್ಟಿಕ್ ಪಾಟಲ್ಲಿ ಇದನ್ನು ಹಾಕಿ ಕಳಿಸಿದ್ದಾರೆ. ಈ ಪ್ಲ್ಯಾಂಟ್ನ ಹೆಸರು ಡ್ರೆಕೇನಾ ಕಾಂಬೋಡಿಯನ್. ಇದಕ್ಕೆ ಇನ್ನೊಂದು ಹೆಸರು ಕಾಂಬೋಡಿಯನ್ ಡ್ರ್ಯಾಗನ್ ಟ್ರೀ ಕೂಡ ಅಂತಾರೆ. ನೋಡಿಲಿ, ಸಾಯಿಲ್ ಇನ್ನೂ ವೆಟ್ಟಾಗಿದೆ, ಕೋಕೋಪಿಟ್ನಲ್ಲಿ ಹಾಕಿದ್ದಾರೆ. ಯಾವುದೇ ಪ್ಲ್ಯಾಂಟನ್ನು ನರ್ಸರಿಯಿಂದ ತಂದ ತಕ್ಷಣ ನಾವು ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ಕೋಬೇಕು. ರೀಪಾಟಿಂಗ್ ಆದಮೇಲೆ ಅದನ್ನು ನೆರಳಿಗೆ ಇಡಬೇಕು. ಸ್ವಲ್ಪ ದಿನ ಅದು ಬೇರೆಲ್ಲ ಬಿಟ್ಕೊಳ್ಳೋ ತನಕ. ಇದೊಂದು ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್. ಈ ಪ್ಲ್ಯಾಂಟಿಗೆ ನೀರು ಜಾಸ್ತಿ ಹಾಕಬಾರ್ದು. ಒಂದು ಸಲ ನೀರು ಹಾಕಿದರೆ ಡ್ರೈ ಆದಮೇಲೆ ಮತ್ತೆ ನೀರು ಹಾಕಬೇಕು. ನೀರು ಜಾಸ್ತಿ ಆದರೆ ರೂಟ್ ರಾಟ್ ಆಗೋ ಚಾನ್ಸ್ ಇರುತ್ತೆ. ಇದೊಂದು ಎಕ್ಸಲೆಂಟ್ ಹೌಸ್ ಪ್ಲ್ಯಾಂಟ್ ಅಂತ ಹೇಳ್ಬೋದು. ಇದರಲ್ಲಿ ಏರ್ ಪ್ಯೂರಿಫೈಯಿಂಗ್ ಮಾಡುವಂಥ ಕ್ವಾಲಿಟೀಸ್ ಇದೆ. ಈ ಡ್ರ್ಯಾಗನ್ ಟ್ರೀನ ಈಸಿಯಾಗಿ ಮನೆಯಲ್ಲಿ ಮೇಂಟೈನ್ ಮಾಡಬಹುದು. ಇದನ್ನು ಶಮಿ ಶೇಡ್ ಇರೋ ಜಾಗದಲ್ಲಿ ಇಡಬೇಕು. ಔಟ್ಡೋರಲ್ಲಿಟ್ಟರೆ ಡೈರೆಕ್ಟ್ ಬಿಸಿಲು ಬರೋ ಜಾಗದಲ್ಲಿ ಇಡಬಾರ್ದು. ಇದೇ ಥರ ನನ್ನ ಹತ್ರ ಇನ್ನೊಂದು ಪ್ಲ್ಯಾಂಟ್ ಇದೆ, ಅದು ಸ್ವಲ್ಪ ದೊಡ್ಡದಿದೆ. ಇದನ್ನು ನಾನು ನರ್ಸರಿಯಲ್ಲಿ ಬೈ ಮಾಡಿದ್ದೆ. ಇದನ್ನು ನಾನು ತೊಗೊಂಡು 6 ಮಂತ್ ಆಯಿತು. ಗ್ರೋತ್ ತುಂಬ ಚೆನ್ನಾಗಿ ಬಂದಿದೆ. ಇದು ದೊಡ್ಡ ಗಿಡ ಇರೋದ್ರಿಂದ ನನಗೆ ನರ್ಸರಿಯಲ್ಲಿ ತುಂಬ ಕಾಸ್ಟ್ಲಿ ಆಯ್ತಿದ್ದು. ಇದಕ್ಕೆ ನಾನು 3,500 ಕೊಟ್ಟೆ. ಇದೇ ಥರ ನನಗೆ ಇನ್ನೊಂದು ಪ್ಲ್ಯಾಂಟ್ ಬೇಕಾಗಿತ್ತು, ಅದಕ್ಕೆ ನಾನು ಅಮೆಝಾನಲ್ಲಿ ಸರ್ಚ್ ಮಾಡಿದೆ. ಅಮೆಝಾನಲ್ಲಿ ನನಗೆ ಇದಕ್ಕೆ 419 ರುಪೀಸ್ ಬಿತ್ತು. ಇದನ್ನು ಮೇಲ್ಗಡೆ ಟಿಪ್ ಕಟ್ ಮಾಡಿದರೆ ಸೈಡೆಲ್ಲ ಬ್ರ್ಯಾಂಚ್ ಬಂದು ಇನ್ನೂ ಬುಷಿಯಾಗಿ ಕಾಣಿಸುತ್ತೆ. ಇದಕ್ಕೆ ನಾನು ಲಿಕ್ವಿಡ್ ಫರ್ಟಿಲೈಸರನ್ನು ಕೊಡ್ತೀನಿ. ಇದನ್ನು ನಾನು ಇಂಡೋರಲ್ಲೇ ಇಟ್ಟಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ನೆಕ್ಸ್ಟ್ ಪ್ಲ್ಯಾಂಟ್ ಯಾವುದಂತ ನೋಡೋಣ. ಇದು ಕೂಡ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ನೋಡಿದ ತಕ್ಷಣ ಅನಿಸ್ಬೋದು ಇದು ಕೂಡ ಡ್ರೆಕೇನಾ ಕಾಂಬೋಡಿಯನ್ ಥರ ಇದೆಯಲ್ಲ ಅಂತ ಅನಿಸ್ಬೋದು. ಆದರೆ ಇದು ಡ್ರೆಕೇನಾ ಡ್ರ್ಯಾಕೋ, ಇದು ಅದೇ ಫ್ಯಾಮಿಲಿಗೆ ಸೇರಿದ ಇನ್ನೊಂದು ಪ್ಲ್ಯಾಂಟ್. ಇದು ಡ್ರೆಕೇನಾ ಕಾಂಬೋಡಿಯನ್ ಪ್ಲ್ಯಾಂಟಿನ ಲೀವ್ಸ್ಗಳು ಸ್ಟ್ರೇಟ್ ಆಗಿರ್ತವೆ. ಆದರೆ ಡ್ರೆಕೇನಾ ಡ್ರ್ಯಾಕೋ ಈ ಪ್ಲ್ಯಾಂಟಿನ ಲೀವ್ಸ್ಗಳು ಕೆಳಗಡೆ ಮುಖವಾಗಿ ಹ್ಯಾಂಗ್ ಆಗಿ ರೌಂಡ್ ಶೇಪ್ನಲ್ಲಿ ಇರ್ತವೆ. ಇದು ಕೂಡ ಏರ್ ಪ್ಯೂರಿಫೈಯರ್ ಇಂಡೋರ್ ಪ್ಲ್ಯಾಂಟ್. ಈ ಪ್ಲ್ಯಾಂಟಿಗೆ ಡ್ರ್ಯಾಗನ್ ಟ್ರೀ ಥರ ಲೂಸ್ ವೆಲ್ ಡ್ರೈನ್ಡ್ ಪಾಟಿಂಗ್ ಮಿಕ್ಸ್ ಇರಬೇಕು. ಸೆಕ್ಯುಲೆಂಟ್ ಮತ್ತು ಕ್ಯಾಕ್ಟಸ್ಗೆ ಹಾಕ್ತೀವಲ್ಲ ಅದೇ ಥರ ಪಾಟಿಂಗ್ ಮಿಕ್ಸ್ ಇದಕ್ಕೆ ಸೂಟ್ ಆಗುತ್ತೆ. ಡ್ರೆಕೇನಾ ಕಾಂಬೋಡಿಯನ್ಗೆ ಹೇಗೆ ಮೇಂಟೆನೆನ್ಸ್ ಮಾಡ್ತೀವೋ ಇದಕ್ಕೂ ಕೂಡ ಅದೇ ಥರ ಮೇಂಟೆನೆನ್ಸ್ ಮಾಡಬೇಕು. ಈ ಪ್ಲ್ಯಾಂಟಿಗೆ 6 ಮಂತಿಗೊಮ್ಮೆ ಫರ್ಟಿಲೈಸರ್ ಹಾಕಬೇಕು. ಈ ಪ್ಲ್ಯಾಂಟು ಸಾಯಿಲಿಂದ ಮತ್ತು ಏರಿಂದ ಮಾಯ್ಶ್ಚರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹ್ಯುಮಿಡಿಟಿ ಪ್ಲೇಸಲ್ಲಿ ಇಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಈ ಪ್ಲ್ಯಾಂಟು. ಈಗ ಇನ್ನೊಂದು ಪ್ಲ್ಯಾಂಟ್ ಯಾವುದಂತ ನೋಡೋಣ. ಈ ಪ್ಲ್ಯಾಂಟಿಗೆ ಹಿಮಾಲಯನ್ ಪೈನ್ ಟ್ರೀ ಅಂತ ಹೇಳ್ತಾರೆ. ಇದು ಒಂದು ಜಪನೀಸ್ ಪ್ಲ್ಯಾಂಟ್. ಇದನ್ನು ನಾನು ಬೋನ್ಸಾಯ್ ಮಾಡಲಿಕ್ಕೆ ತರಿಸಿದ್ದೀನಿ. ಈ ಪ್ಲ್ಯಾಂಟ್ನ ಬೋನ್ಸಾಯ್ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಈ ಪ್ಲ್ಯಾಂಟ್ನ ಕೇರ್ ತುಂಬಾ ಸಿಂಪಲ್ ಆಗಿದೆ. ಈಸಿ ಟು ಕೇರ್ ಪ್ಲ್ಯಾಂಟ್ ಇದು. ಫುಲ್ ಸನ್ಲೈಟ್ ವೆಲ್ ಡ್ರೈನ್ ಸಾಯಿಲ್ ಇದ್ದರೆ ಸಾಕು. ಸಮ್ಮರಲ್ಲಿ ರೆಗ್ಯುಲರ್ ಆಗಿ ವಾಟ್ರಿಂಗ್ ಮಾಡಬೇಕು. ಇದೊಂದು ಎವರ್ ಗ್ರೀನ್ ಪ್ಲ್ಯಾಂಟ್. ಪೈನ್ ಟ್ರೀ ಲೀವ್ಸ್ ನಿಡಲ್ ಶೇಪ್ನಲ್ಲಿ ಇರ್ತಾವೆ. ಯಾವುದೇ ವಾತಾವರಣದಲ್ಲಿ ಈಸಿಯಾಗಿ ಗ್ರೋ ಮಾಡಬಹುದು ಇದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.